ಇಲಾಖೆ ಆನ್ಲೈನ್ನಲ್ಲಿ ಟಿಕೆಟ್ ಬುಕ್ ಮಾಡಲು ಅಕ್ಟೋಬರ್ 1ರಿಂದ ಹೊಸ ನಿಯಮ ಜಾರಿಗೆ ತರ್ತಾ ಇದೆ. ಏನಿದು ಹೊಸ ನಿಯಮ, ಯಾರಿಗೆ ಲಾಭ, ಏನೆಲ್ಲ ಪರಿಣಾಮ ಅನ್ನೋದನ್ನ ತೋರಿಸ್ತೀವಿ ನೋಡಿ. ರೈಲ್ವೆ ಇಲಾಖೆ ಆನ್ಲೈನ್ನಲ್ಲಿ ಟಿಕೆಟ್ ಬುಕ್ ಮಾಡೋದಕ್ಕೆ ಹೊಸ ನಿಯಮ ಜಾರಿಗೆ ತರಲಿದೆ. ಅಕ್ಟೋಬರ್ 1ರಿಂದ ಭಾರತೀಯ ರೈಲ್ವೆ ಆನ್ಲೈನ್ ರೈಲು ಟಿಕೆಟ್ ಬುಕಿಂಗ್ ಮೇಲೆ ಪರಿಣಾಮ ಬೀರುವ ಹೊಸ ನಿಯಮವನ್ನು ಪರಿಚಯಿಸಲಿದ್ದು, ಪ್ರಯಾಣಿಕರಿಗೆ ಬುಕಿಂಗ್ ಅನುಭವವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ. ಭಾರತೀಯ ರೈಲ್ವೆ ತನ್ನ ಆನ್ಲೈನ್ ಟಿಕೆಟ್ ಬುಕಿಂಗ್ ವ್ಯವಸ್ಥೆಯಲ್ಲಿ ಗಮನಾರ್ಹ ಬದಲಾವಣೆಯನ್ನು ಘೋಷಿಸಿದ್ದು, ಇದು ಅಕ್ಟೋಬರ್ 1, 2025ರಿಂದ ಜಾರಿಗೆ ಬರುತ್ತೆ. ಹೊಸ ನಿಯಮದ ಪ್ರಕಾರ ಆಧಾರ್ ಪರಿಶೀಲನೆಯನ್ನು ಪೂರ್ಣಗೊಳಿಸಿದ ಪ್ರಯಾಣಿಕರಿಗೆ ಮಾತ್ರ ಬುಕಿಂಗ್ ತೆರೆದ ನಂತರದ ಮೊದಲ 15 ನಿಮಿಷಗಳಲ್ಲಿ ಆನ್ಲೈನ್ನಲ್ಲಿ ಟಿಕೆಟ್ ಬುಕ್ ಮಾಡುವುದಕ್ಕೆ ಅವಕಾಶವಿರುತ್ತೆ. ಇದು ಐಆರ್ಸಿಟಿಸಿ ವೆಬ್ಸೈಟ್ ಮತ್ತು ಐಆರ್ಸಿಟಿಸಿ ಮೊಬೈಲ್ ಅಪ್ಲಿಕೇಶನ್ ಎರಡಕ್ಕೂ ಅನ್ವಯಿಸುತ್ತೆ. ತತ್ಕಾಲ್ ಬುಕಿಂಗ್ಗಳಿಗಾಗಿ ಈ ವ್ಯವಸ್ಥೆ ಈಗಾಗಲೇ ಜಾರಿಯಲ್ಲಿದ್ರು. ಈಗ ಇದನ್ನು ಸಾಮಾನ್ಯ ಮೀಸಲಾತಿಗಳಿಗೂ ವಿಸ್ತರಿಸಲಾಗ್ತಿದೆ. ಈ ಕ್ರಮದ ಹಿಂದಿನ ಪ್ರಾಥಮಿಕ ಉದ್ದೇಶ ಏನಪ್ಪಾ ಅಂದ್ರೆ, ಆರಂಭಿಕ ಬುಕಿಂಗ್ ವಿಂಡೋದಲ್ಲಿ ನಿಜವಾದ ಪ್ರಯಾಣಿಕರಿಗೆ ಆದ್ಯತೆ ನೀಡುವುದು. ಇದನ್ನ ಏಜೆಂಟರು ಅಕ್ರಮ ಸಾಫ್ಟ್ವೇರ್ ಪರಿಕರಗಳನ್ನು ಬಳಸಿಕೊಂಡು ಸೀಟುಗಳನ್ನು ನಿರ್ಬಂಧಿಸುವುದಕ್ಕೆ ಹೆಚ್ಚಾಗಿ ಬಳಸಿಕೊಡ್ತಾರೆ. ಹೀಗಾಗಿ ಈ ಹೊಸ ನಿಯಮ ಜಾರಿಗೆ ತರಲಾಗ್ತಿದೆ. ಪ್ರಸ್ತುತ ಟಿಕೆಟ್ ಬುಕಿಂಗ್ ಪ್ರಾರಂಭವಾದ ತಕ್ಷಣ ಅನಧಿಕೃತ ಏಜೆಂಟ್ಗಳಿಂದ ಸ್ವಯಂಚಾಲಿತ ಬುಕಿಂಗ್ಗಳಲ್ಲಿ ಹೆಚ್ಚಳ ಕಂಡುಬರುವುದು ಸಾಮಾನ್ಯವಾಗಿದೆ. ಇದರಿಂದಾಗಿ ನಿಯಮಿತ ಪ್ರಯಾಣಿಕರಿಗೆ ಸೀಮಿತ ಆಯ್ಕೆಗಳಿವೆ. ಆರಂಭಿಕ ಹಂತದಲ್ಲಿ ಆಧಾರ್ ಪರಿಶೀಲನೆ ಕಡ್ಡಾಯವಾಗಿರುವುದರಿಂದ ಪರಿಶೀಲಿಸಿದ ಬಳಕೆದಾರರು ಮಾತ್ರ ತಕ್ಷಣವೇ ಬುಕಿಂಗ್ಗಳನ್ನು ಪ್ರವೇಶಿಸುವುದಕ್ಕೆ ಸಾಧ್ಯವಾಗುತ್ತೆ. ರೈಲ್ವೆ ನಿಲ್ದಾಣಗಳಾದ್ಯಂತ ಭೌತಿಕ ಮೀಸಲಾತಿ ಕೌಂಟರ್ಗಳಲ್ಲಿ ಟಿಕೆಟ್ ಬುಕಿಂಗ್ ಸಮಯದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಹೆಚ್ಚುವರಿಯಾಗಿ ಆನ್ಲೈನ್ ಬುಕಿಂಗ್ ತೆರೆದ ನಂತರ ಮೊದಲ 10 ನಿಮಿಷಗಳಲ್ಲಿ ಅಧಿಕೃತ ಏಜೆಂಟ್ಗಳು ಟಿಕೆಟ್ ಬುಕ್ ಮಾಡುವುದನ್ನು ಇನ್ನೂ ನಿರ್ಬಂಧಿಸಲಾಗುತ್ತೆ. ಹೊಸ ವ್ಯವಸ್ಥೆಯಡಿಯಲ್ಲಿ ಆನ್ಲೈನ್ ಬುಕಿಂಗ್ನ ಮೊದಲ 15 ನಿಮಿಷಗಳನ್ನು ಆಧಾರ್ ಪರಿಶೀಲಿಸಿದ ಬಳಕೆದಾರರಿಗೆ ಮಾತ್ರ ಮೀಸಲಿಡಲಾಗುತ್ತೆ. ಇದರ ನಂತರ ಸಾಮಾನ್ಯ ಪ್ರಯಾಣಿಕರಿಗೆ ಟಿಕೆಟ್ ಬುಕ್ ಮಾಡುವುದಕ್ಕೆ ಅವಕಾಶ ನೀಡಲಾಗುತ್ತೆ. ಆದರೆ ಏಜೆಂಟ್ಗಳು ಇನ್ನು 10 ನಿಮಿಷಗಳ ಕಾಲ ನಿರ್ಬಂಧಿತರಾಗಿರ್ತಾರೆ. ಇದು ನಿಜವಾದ ಪ್ರಯಾಣಿಕರಿಗೆ ಆದ್ಯತೆಯ ಪ್ರವೇಶವನ್ನು ಖಚಿತಪಡಿಸುತ್ತೆ. ಸಿಆರ್ಐಎಸ್ ಮತ್ತು ಐಆರ್ಸಿಟಿಸಿಗೆ ಅಗತ್ಯ ತಾಂತ್ರಿಕ ನವೀಕರಣಗಳನ್ನು ಜಾರಿಗೆ ತರುವಂತೆ ಸೂಚಿಸಿದ್ದು, ಮುಂಬರುವ ಬದಲಾವಣೆಗಳ ಬಗ್ಗೆ ಸಾರ್ವಜನಿಕರಿಗೆ ತಿಳಿಸುವುದಕ್ಕೆ ವ್ಯಾಪಕ ಜಾಗೃತಿ ಅಭಿಯಾನವನ್ನು ಸಹ ಪ್ರಾರಂಭಿಸಲಾಗುತ್ತೆ. ಈ ಕ್ರಮವು ಪಾರದರ್ಶಕತೆಯನ್ನು ಹೆಚ್ಚಿಸುತ್ತೆ, ಮೋಸದ ಬುಕಿಂಗ್ಗಳನ್ನು ಕಡಿಮೆ ಮಾಡುತ್ತೆ ಮತ್ತು ಸೀಟುಗಳು ಮಧ್ಯವರ್ತಿಗಳಿಗಿಂತ ನೇರವಾಗಿ ನಿಜವಾದ ಬಳಕೆದಾರರಿಗೆ ಹೋಗುವುದನ್ನು ಖಚಿತಪಡಿಸುತ್ತೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಆಧಾರನ ಟಿಕೆಟ್ಗಳಿಗೆ ಲಿಂಕ್ ಮಾಡುವ ಮೂಲಕ ಈ ವ್ಯವಸ್ಥೆಯು ನಕಲಿ ಖಾತೆಗಳನ್ನು ಕಡಿಮೆ ಮಾಡುವುದು ಮತ್ತು ಈ ಟಿಕೆಟಿಂಗ್ನಲ್ಲಿ ಭದ್ರತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಪ್ರಸ್ತುತ ಪ್ರಯಾಣಿಕರು 60 ದಿನಗಳ ಮುಂಚಿತವಾಗಿ ಟಿಕೆಟ್ ಕಾಯ್ದಿರಿಸಬಹುದು. ಆದರೆ ಅಕ್ರಮ ನಿರ್ವಾಹಕರು ಹೆಚ್ಚಾಗಿ ಸಾಫ್ಟ್ವೇರ್ ಬಳಸಿ ಹೆಚ್ಚಿನ ಸಂಖ್ಯೆಯ ಟಿಕೆಟ್ಗಳನ್ನು ಸೆಕೆಂಡ್ಗಳಲ್ಲಿ ಸೆರೆ ಹಿಡಿತಾರೆ. ಇದು ಸಾಮಾನ್ಯ ಪ್ರಯಾಣಿಕರಿಗೆ ಬಹಳ ಹಿಂದಿನಿಂದಲೂ ಹತಾಶೆಯ ಮೂಲವಾಗಿದೆ. ತತ್ಕಾಲ್ ಬುಕಿಂಗ್ ಸುಧಾರಣೆಗಳಂತೆಯೇ ಈ ಸಮಸ್ಯೆಯನ್ನು ಎದುರಿಸುವುದಕ್ಕೆ ಹೊಸ ನಿಯಮವನ್ನು ಪ್ರಮುಖ ಕ್ರಮವೆಂದು ಪರಿಗಣಿಸಲಾಗಿದೆ. ರೈಲ್ವೆ ಸಚಿವಾಲಯವು ಈ ನಿರ್ದೇಶನವನ್ನು ಎಲ್ಲ ಇಲಾಖೆಗಳಿಗೆ ರವಾನಿಸಿದೆ ಮತ್ತು ವಲಯ ಕಚೇರಿಗಳಿಗೆ ಆಧಾರ್ ದೃಢೀಕೃತ ಬಳಕೆದಾರರಿಗೆ ಆದ್ಯತೆ ನೀಡುವಂತೆ ಸೂಚಿಸಲಾಗಿದೆ. ಒಮ್ಮೆ ಜಾರಿಗೆ ಬಂದ ನಂತರ ಪ್ರತಿ ಪ್ರಯಾಣಿಕರ ಆಧಾರ್ ವಿವರಗಳನ್ನು ಬುಕಿಂಗ್ ವ್ಯವಸ್ಥೆಯಲ್ಲಿಯೇ ಪರಿಶೀಲಿಸಲಾಗುತ್ತೆ. ಬುಕಿಂಗ್ ಕೌಂಟರ್ಗಳು ಎಂದಿನಂತೆ ಕಾರ್ಯನಿರ್ವಹಿಸುವುದನ್ನು ಮುಂದುವರೆಸಿದ್ರು ಆನ್ಲೈನ್ ಟಿಕೆಟಿಂಗ್ ಪ್ರಕ್ರಿಯೆಯು ಹೆಚ್ಚು ಸುರಕ್ಷಿತ ಮತ್ತು ನ್ಯಾಯಯುತ ವ್ಯವಸ್ಥೆಯತ್ತ ಸಾಗುತ್ತೆ.
ಇದು ಮುಂಗಡ ಬುಕಿಂಗ್ಗಳಲ್ಲಿ ನಂಬಿಕೆಯನ್ನ ಪುನಃಸ್ಥಾಪಿಸುತ್ತೆ ಮತ್ತು ಅಕ್ರಮ ಏಜೆಂಟ್ಗಳ ಪ್ರಭಾವವನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತೆ ಅಂತ ಅಧಿಕಾರಿಗಳು ನಂಬ್ತಾರೆ. ಸಂಕ್ಷಿಪ್ತವಾಗಿ ಹೇಳುವುದಾದ್ರೆ ಹೊಸ ನಿಯಮವು ಸರಾಸರಿ ಪ್ರಯಾಣಿಕರಿಗೆ ಪ್ರಯೋಜನವನ್ನ ನೀಡುತ್ತೆ. ಬುಕಿಂಗ್ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆಯನ್ನು ತರುತ್ತೆ ಮತ್ತು ನಿಜವಾಗಿಯೂ ಅಗತ್ಯವಿರುವವರಿಗೆ ರೈಲು ಟಿಕೆಟ್ಗಳಿಗೆ ಸಕಾಲಿಕ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳುವುದಕ್ಕೆ ಸಹಾಯ ಮಾಡುತ್ತೆ ಅಂತ ನಿರೀಕ್ಷಿಸಲಾಗಿದೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.